ದಿವಸ ಏನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಕೇಂದ್ರ ವಿಭಾಗದಿಂದ ಕೇಂದ್ರ ಕ್ಷೇತ್ರದಿಂದ ಮನ್ಸೂರ್ ಅಲಿ ಖಾನ್ ರವರಿಗೆ ಚುನಾವಣೆಯ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಇವರ ಪರವಾಗಿ ನಮ್ಮ ರಾಜಾಜಿನಗರದ 7 ವಾರ್ಡ್ಗಳನ್ನು ಸೇರಿಸಿ ಒಂದು ಸಭೆಯನ್ನು ಇವತ್ತು ಏರ್ಪಾಡು ಮಾಡಿದ್ರು. ಇಲ್ಲಿ ಈ ಕಾರ್ಯಕ್ರಮದ ಪ್ರಮುಖವಾಗಿ ಏನಪ್ಪ ಅಂತ ಹೇಳಿದ್ರೆ, ಪಂಚ ಗ್ಯಾರಂಟಿಗಳನ್ನು ಏನಿಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಕ್ಸಿಕ್ಯೂಷನ್ ಮಾಡಿ ಮನೆ ಮನೆಗೆ ಲಕ್ಷಾಂತರ ಹೆಣ್ಣುಮಕ್ಕಳು ನಮ್ಮ ಒಂದು ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಎಲ್ಲ ಹೆಣ್ಣುಮಕ್ಕಳುಗಳು ಇವತ್ತಿನ ದಿವಸ ಕಾಂಗ್ರೆಸ್ನ ಪರವಾಗಿದ್ದಾರೆ. ನಾನು ಎಷ್ಟೋ ಕಡೆ ವಿಚಾರಿಸಿದೆ, ಅವರೆಲ್ಲ ಹೇಳ್ತಿದ್ದಾರೆ ನಮ್ಮ ಯಜಮಾನರು BJPಲಿರ್ಬೋದು, ನಮ್ಮ ಯಜಮಾನರು JDSಲ್ಲಿರ್ಬೋದು, ಕಾಂಗ್ರೆಸ್ನ ಋಣ ಇವತ್ತಿನ ದಿವಸ ನಮ್ಮ ಮೇಲಿದೆ. ನಾವು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ನಾವು ಜೀವನದಲ್ಲೇ ನೋಡದೇ ಇರತಕ್ಕಂಥ ಎಷ್ಟೋ ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ನ ಒಂದು ಸಪೋರ್ಟಿಂದ. ಈ ಥರ ಒಂದು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದಂತಹ ಒಂದು ಹೆಚ್ಚಿನ ಒಂದು ಒತ್ತು ಜನಗಳಿಗೆ, ಜನಸಾಮಾನ್ಯರಿಗೆ ಮತ್ತು ಮಧ್ಯಮವಾದ ವರ್ಗದವರ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ ಇವತ್ತಿನವರೆಗೂ. ಮಧ್ಯಮ ವರ್ಗದವರಿಗೆ ಒಂದು ಸಪೋರ್ಟ್ ಕೊಟ್ಟಂತಹ ಒಂದು ಸರ್ಕಾರ ಅಂತ ಹೇಳಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ. ಇದಕ್ಕೆ ಮುಖ್ಯವಾಗಿ ಕಾರಣರಾದಂಥವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು. ಅದು ಎಷ್ಟು ಸೀಟ್ ಗೆಲ್ಲುತ್ತೆ ಏನು ಅನ್ನೋದಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ. ಯಾಕೆಂದರೆ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ KPCC ಸಂಯೋಜಕನಾಗಿ ನಾನು ಕೆಲವೊಂದು ಕ್ಷೇತ್ರಗಳು ಮಾತ್ರ ಓಡಾಡಿರ್ತೀನಿ. ನಾವು ಓಡಾಡಿರತಕ್ಕಂಥ ಕ್ಷೇತ್ರಗಳಲ್ಲಿ ಕನಕಪುರ ಕ್ಷೇತ್ರ, ತುಮಕೂರು, ಬೆಂಗಳೂರು ಕೇಂದ್ರ, ನಾವು ವಾಸಿಸ್ತಿರ್ತಕ್ಕಂಥದ್ದು ಬೆಂಗಳೂರು ಕೇಂದ್ರ ಪ್ರಮುಖವಾಗಿ. ಈ ಕ್ಷೇತ್ರಗಳೆಲ್ಲ ನಮಗೆ ತುಂಬ ಒತ್ತಿದೆ, ನಾವು ಮುನ್ನಡೆಯಲ್ಲಿ ಗೆಲ್ತೀವಿ ಅನ್ನತಕ್ಕಂಥದ್ದನ್ನು ಹೇಳ್ಬೋದು. ಚುನಾವಣೆಯಲ್ಲಿ ಸುಮಾರು 8,000 ಅಂತರಕ್ಕೆ ಬಂದಿದೆ. 8,000 ಅಂತರಕ್ಕೆ ಬಂದಿದೆ. ಅದನ್ನು ಯಾವ ರೀತಿ ನಾವು ಇನ್ನೂ ಕೂಡ ಸರಿಪಡಿಸಿ ಮುಂದೆ ಹೋಗಬೇಕು ಅನ್ನೋದಷ್ಟೇ ನಿಮ್ಮ ನಡುವೆ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು. ಇದರಲ್ಲಿ ನಾವೇನು MLA ವಿಧಾನಸಭೆ ಚುನಾವಣೆ ನಡೀತು, ಅದಕ್ಕಿಂತ ಈಗ ಈ ಒಂದು ಪರಿಸ್ಥಿತಿ ಭಿನ್ನವಾಗಿದೆ. ಯಾವ ರೀತಿ ಭಿನ್ನವಾಗಿದೆ ಅಂತಂದ್ರೆ, ಸನ್ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ 5 ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳು ಇವತ್ತಿನ ಇಂಪ್ಲಿಮೆಂಟ್ ಆಗಿದೆ. ಜನಸಾಮಾನ್ಯರಿಗೆ, ಬಡವರಿಗೆ ತಲುಪಿದೆ. ಇವತ್ತಿನ ದಿನ ತಲುಪಿದೆ. ನಾವು ಆವಾಗ ವಿಧಾನಸಭೆ ಚುನಾವಣೆ ಗ್ಯಾರಂಟಿ ಕಾರ್ಡ್ ಕೊಡಕ್ಕೆ ಹೋದ್ರೆ ಗ್ಯಾರಂಟಿ ಆಗತ್ತೋ ಇಲ್ವೋ ಅಂತ ಕೇಳ್ತಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ನುಡಿದಂತೆ ನಡೀತಕ್ಕಂಥ ರೀತಿಯಲ್ಲಿ ನಡೆದು ಅವನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮನ್ಸೂರ್ ಅವರು ಇವತ್ತಿನ ದಿನ ಕ್ಯಾಂಡಿಡೇಟ್ ಅಲ್ಲ, ಅವರೆಲ್ಲ ಕ್ಯಾಂಡಿಡೇಟು. ನೀವೇ ಕ್ಯಾಂಡಿಡೇಟು, ನಾವೇ ಕ್ಯಾಂಡಿಡೇಟು. ನಾವು ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಪ್ರತಿಯೊಬ್ಬರು ಕೂಡ ತಾವುಗಳೇ ಅಭ್ಯರ್ಥಿ ಅಂತೇಳಿ ಎಷ್ಟು ಸಾಧ್ಯವೋ ಅಷ್ಟು ಕೂಡ ನಮ್ಮ ಶಕ್ತಿ ಮೀರಿ ನಾವು ನಮ್ಮ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮತ್ತು ಶ್ರಮ ಎರಡೂ ಕೂಡ ಹಾಕಬೇಕು ಅಂತೇಳಿ ನಾನು ತಮ್ಮೆಲ್ಲರೂ ಕೂಡ ನನ್ನ ಮನವಿಯನ್ನು ಮಾಡ್ತೀನಿ. ಇವತ್ತು ನನಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಜಿ, ರಾಹುಲ್ ಜಿ, ಶ್ರೀ ಸಿದ್ದರಾಮಯ್ಯ ಅವರು, ಶ್ರೀ DK ಶಿವಕುಮಾರ್ ಅವರು, KC ವೇಣುಗೋಪಾಲ್ ಜಿ ಮತ್ತು ಸುರ್ಜೇವಾಲಾ ಅವರು ನನಗೆ ಅಭ್ಯರ್ಥಿ ಮಾಡಿದ್ದಾರೆ ಈ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಕಂಟೆಸ್ಟ್ ಮಾಡೋಕ್ಕೆ. ಇದು ನಾನು ಕ್ಯಾಂಡಿಡೇಟ್ ಇಲ್ಲ, ನಾನು ಬರೀ ಒಂದು ಕಾರ್ಯಕರ್ತ ಇದೆ. ನಿಮ್ಮ ಥರ ನಾನು ಒಂದು ಕಾರ್ಯಕರ್ತ. ಇದು ನಾನು ಮನ್ಸೂರ್ ಅಲಿ ಖಾನ್ ಕ್ಯಾಂಡಿಡೇಟ್ ಇಲ್ಲ, ನೀವೆಲ್ಲ ಕ್ಯಾಂಡಿಡೇಟ್ ಇರೋದು. ನೀವೆಲ್ಲ ಮನ್ಸೂರ್ ಅಲಿ ಖಾನ್, ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಸಹಾಯ ಸಿಗುತ್ತೆ. ನಾವು ಬ್ಯಾಂಗ್ಳೂರ್ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಸೀಟ್ ಗೆಲ್ಬಹುದು. ಲೀಡರ್ಸ್ ಭಾಷಣ ಕೊಡ್ತಾರೆ, ಇನ್ಫ್ಲುಯೆನ್ಸರ್ಸ್ ಭಾಷಣ ಕೊಡ್ತಾರೆ, ಅದು ಸ್ವಲ್ಪ ಪ್ರಭಾವ ಆಗತ್ತೆ ಚುನಾವಣೆ ಮೇಲೆ. ಕಾರ್ಯಕರ್ತ ಅವ್ರು ಏನು ಕೆಲಸ ಮಾಡ್ತಾರೆ ಅದೇ ರಿಸಲ್ಟ್ ಕೊಡೋದು.
ಏನಾಗತ್ತೆ, ಕಾರ್ಯಕರ್ತ ಅವರು ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾರೆ. ನಾವು ಬೂತ್ ಲೆವೆಲ್ನಲ್ಲಿ ಏನು ಕೆಲಸ ಮಾಡ್ತೀವಿ, ಫೈನಲ್ ರಿಸಲ್ಟ್ ಅದೇ ಬರೋದು.